ಅಂತ. ಅವರು ಕಾಂಗ್ರೆಸ್ ಅತೃಪ್ತ ಶಾಸಕರ ಬಣದಲ್ಲಿ ಗುರುತಿಸಿಕೊಂಡವರು. ಬಿಜೆಪಿ ಸೇರ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಾಗ ಅವರನ್ನ ಸಂಪರ್ಕಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಇನ್ನಿಲ್ಲದ ಸರ್ಕಸ್ ಮಾಡಿದ್ರು. ಆದ್ರೆ ಈಗ ಅವರು ಸಿಗೋ ತರ ಇದ್ರೂ ಕೂಡ ಯಾರು ಕೂಡ ಅವರನ್ನ ಮಾತನಾಡಿಸೋ ಗೋಜಿಗೆ ಹೋಗ್ತಾ ಇಲ್ಲ. ಇದನ್ನ ನೋಡಿದ್ರೆ ಅವರನ್ನ ಲೆಕ್ಕದಿಂದಲೇ ಕೈಬಿಟ್ಟಂತೆ ಕಾಣ್ತಾ ಇದೆ. ಪಕ್ಷಕ್ಕೆ ಬೇಡವಾದ್ರ ಚಿಂಚೋಳಿ ಎಂಎಲ್ಎ ಜಾಧವ್ ಉಳಿಸಿಕೊಳ್ಳುವ ಪ್ರಯತ್ನ ಕೈಬಿಟ್ರ ನಾಯಕರು. ಎಸ್, ಮಂತ್ರಿ ಸ್ಥಾನ ಸಿಗದಿರೋದ್ರ ಜೊತೆಗೆ ತಮ್ಮ ಕ್ಷೇತ್ರದಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋ ಅಸಮಾಧಾನದಿಂದ ಚಿಂಚೋಳಿ ಕಾಂಗ್ರೆಸ್ ಶಾಸಕ ಉಮೇಶ್ ಜಾಧವ್ ಇತ್ತೀಚೆಗಷ್ಟೇ ಮುಂಬೈ ಸೇರಿದ್ರು. ಸಿಎಲ್ಪಿ ಸಭೆಗೂ ಗೈರಾಗಿ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಆ ಟೈಮಲ್ಲಿ ಜಾಧವ್ ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂತ ಹೇಳ್ತಿದ್ದ ಕೈ ನಾಯಕರೀಗ ಉಮೇಶ್ ಜಾಧವ್ ಸಂಪರ್ಕಕ್ಕೆ ಸಿಕ್ಕರೂ ಭೇಟಿ ಮಾಡ್ತಿಲ್ಲ. ಹೌದು, ಮುಂಬೈನಿಂದ ಜನವರಿ 25ರಂದು ಕ್ಷೇತ್ರಕ್ಕೆ ಮರಳಿದ್ದ ಜಾಧವ್ ಕಲಬುರಗಿ ಹಾಗೂ ಬೆಂಗಳೂರಿನಲ್ಲಿ ಓಡಾಡ್ತಿದ್ದಾರೆ. ಆದ್ರೂ ಕೂಡ ಯಾವೊಬ್ಬ ಕಾಂಗ್ರೆಸ್ ನಾಯಕರು ಕೂಡ ಅವರನ್ನ ಭೇಟಿಯಾಗ್ತಿಲ್ಲ. ಅವರ ಅತೃಪ್ತಿ ಶಮನಗೊಳಿಸಲು ಮನಸ್ಸು ಮಾಡ್ತಿಲ್ಲ. ಕಳೆದ ಕೆಲ ದಿನಗಳಿಂದ ಶಾಸಕ ಉಮೇಶ್ ಜಾಧವ್, ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಕಲಬುರಗಿಯಲ್ಲೇ ಇದ್ರೂ ಯಾರನ್ನೂ ಭೇಟಿ ಮಾಡಿಲ್ಲ. ಇದನ್ನ ನೋಡಿದ್ರೆ ಕಾಂಗ್ರೆಸ್ ನಾಯಕರಿಗೆ ಶಾಸಕ ಉಮೇಶ್ ಜಾಧವ್ ಬೇಡವಾಗಿದ್ದಾರೆ ಅನ್ನೋ ಅನುಮಾನಗಳು ಶುರುವಾಗಿದೆ. ಅವ್ರು ಯಾವಾಗಲೂ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಈಗ ಅದು ನಾನು ಹೆಂಗೆ ಹೇಳೋಕ್ಕಾಗ್ತದೆ ಹೇಳಿ. ಆಹ್ವಾನ ಅಂತೂ DC ಕಡೆಯಿಂದ ಎಲ್ಲರಿಗೂ ಇರ್ತಾ ಇದೆ. ಈ BJPದವರು ಇದ್ದರು, ಕಾಂಗ್ರೆಸ್ದವರು ಇದ್ದರು ಮೀಟಿಂಗ್ನಲ್ಲಿ. ಅಜಯ್ ಸಿಂಗ್ ಅವರು ನಮ್ಮ ಜೊತೆ ಜೇವರ್ಗಿನಲ್ಲಿ ಎಲ್ಲ ವೀಕ್ಷಣೆ ಮಾಡಿದರು. ಸೊ ಎಲ್ಲ ಒಂದು ಕಡೆ ಅಸಮಾಧಾನ ಇದ್ದರೆ ಪ್ರಯತ್ನ ಮಾಡೋಣ. ನಾನಂತೂ ಪದೇ ಪದೇ ಅದೇ ಹೇಳ್ತಾ ಇದ್ದೀನಲ್ಲ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹೋದ್ರೂ ಕೂಡ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ನಷ್ಟ ಆಗೇ ಆಗ್ತದೆ. ಅದರಲ್ಲಿ ಇವರು MLA ಇದ್ದಾರೆ. ಉಮೇಶ್ಗೆ ಪಾಠ ಕಲಿಸಲು ಕೈ ನಾಯಕರ ತಯಾರಿ. ಸಮರ್ಥ ಅಭ್ಯರ್ಥಿಯ ಹುಡುಕಾಟದಲ್ಲಿರುವ ಲೀಡರ್ಸ್. ಇನ್ನು ಜಿಲ್ಲೆಯಲ್ಲಿ ನಡೆಯೋ ಯಾವುದೇ ಸಭೆ ಮಿಸ್ ಮಾಡದ ಉಮೇಶ್ ಯಾದವ್ ಮೊನ್ನೆ ಪ್ರಿಯಾಂಕ್ ಖರ್ಗೆ ನೇತೃತ್ವದಲ್ಲಿ ನಡೆದ ಬರ ಅಧ್ಯಯನ ಸಭೆಗೆ ಗೈರಾಗಿದ್ರು. ಅಷ್ಟೇ ಅಲ್ಲದೆ ತಮ್ಮ ಅಸಮಾಧಾನದ ಬಗ್ಗೆ ಹಲವು ಬಾರಿ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಜಾಧವ್ ಬಿಜೆಪಿ ಸೇರುವ ಸಾಧ್ಯತೆ ಇರೋದ್ರಿಂದ ಕಾಂಗ್ರೆಸ್ ನಾಯಕರು ಅವರ ವಿರುದ್ಧ ಸ್ಪರ್ಧಿಸಲು ಅಭ್ಯರ್ಥಿಯ ಹುಡುಕಾಟ ನಡೆಸುತ್ತಿದ್ದಾರಂತೆ. ಉಮೇಶ್ ಜಾಧವ್ ಲಂಬಾಣಿ ನಾಯಕ. ಹೀಗಾಗಿ SC ಮೀಸಲು ಕ್ಷೇತ್ರವಾಗಿರುವ ಚಿಂಚೋಳಿಯಿಂದ ಲಂಬಾಣಿ ಸಮಾಜದವರನ್ನೇ ಕಣಕ್ಕಿಳಿಸಿ ಉಮೇಶ್ಗೆ ಪಾಠ ಕಲಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಅಲ್ಲದೆ ಜಾಧವ್ ಸದ್ಯ ಕಾಂಗ್ರೆಸ್ನಲ್ಲೇ ಇದ್ರೂ ತಾಲೂಕಿನ ಕೆಲ ಕಾಂಗ್ರೆಸ್ ನಾಯಕರು ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಅವರು ಬಹುಶಃ ನನಗನ್ಸೋ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಉಳಿತಕ್ಕಂಥ ಅವರು ಯಾವುದೇ ಚಾನ್ಸಸ್ಗಳು ಇಲ್ಲ. ನಮ್ಮ ಕ್ಷೇತ್ರದ ಸಿಚುವೇಶನ್, ನಮ್ಮ ರಾಜಕೀಯ ವಲಯದಲ್ಲಿ ನಮ್ಮ ಕಾರ್ಯಕರ್ತರದ್ದು ಗೊಂದಲಗಳು ನೋಡಿದರೆ, ಅಲ್ಲಿ ಆಡ್ತಕ್ಕಂಥ ನಮ್ಮ ಮತದಾರರ ಒಂದು ಮನಸ್ಸುಗಳು ನೋಡಿದರೆ ಬಹುಶಃ ಅವರು ಕಾಂಗ್ರೆಸ್ ಬಿಟ್ಟು ಹೋಗ್ತಕ್ಕಂಥ 100% ಅವರು ಲಕ್ಷಣಗಳು ಕಾಣಿಸ್ತಾ ಇವೆ. ಚಿಂಚೋಳಿಯವರು ಹುಡುಕೋದ್ರಲ್ಲಿಂತ ಟಿಕೆಟ್ ಯಾರೂ ಕೊಡೋದಿಲ್ಲ. ಬಟ್ ಹೈಕಮಾಂಡ್ನಲ್ಲಿ ಇರ್ತಕ್ಕಂಥವರು ಪಕ್ಷ ಯಾವುದೇ ಅಭ್ಯರ್ಥಿ ಮುಂದೆ ಏನದ ಎಂಥ ಅಭ್ಯರ್ಥಿ ಬೇಕು ನಮ್ಮ ಚಿಂಚೋಳಿಗೆ. ಇದಕ್ಕಿಂತ ಮೊದಲೇನದ ಬಾಬುರಾವ್ ಚೌಹಾಣ್ ಇದ್ದರು ನಮ್ಮ ಚಿಂಚೋಳಿ ತಾಲೂಕದಾಗ, ಪಾಪ ಅವ್ರು ಸೋತರು. ಇಷ್ಟೆಲ್ಲ ನಡೀತಿದ್ರೂ ಶಾಸಕ ಉಮೇಶ್ ಜಾಧವ್ ಮಾತ್ರ ನಿಗೂಢವಾಗಿ ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ. ಕಾಂಗ್ರೆಸ್ನಲ್ಲೇ ಇದ್ದೇನೆ ಅಂತ ಹೇಳ್ತಾ ಇದ್ರು ಮತ್ತೊಂದೆಡೆ ಪಕ್ಷದಿಂದ ದೂರವಾಗುವ ಎಲ್ಲ ಸೂಚನೆ ನೀಡ್ತಿದ್ದಾರೆ. ಈ ರಾಜಕೀಯ ಡ್ರಾಮಾ ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸಂಜಯ್, TV9 ಕಲಬುರಗಿ.